ಆಕ್ಟ್ ಪ್ರಕಾರ ಹಿಂದೂ ದೇವಾಲಯಗಳೆಲ್ಲ ಸರ್ಕಾರದ ಆಸ್ತಿಯಾಗಬೇಕು ಅಥವಾ ಸರ್ಕಾರ ವಹಿಸ್ಕೋಬೇಕು, ಮುದ್ರಾ ಇಲಾಖೆಗೆ ಸೇರಬೇಕು ಅಂತ ಹೇಳುವ ತಾವು ಅಷ್ಟೊಂದು ನ್ಯಾಯ, ಅಷ್ಟೊಂದು ಅಂದ್ರೆ ಕಾನೂನಿನ ಬಗ್ಗೆ ಅರಿವಿರುವವರು ಯಾಕೆ ಈ ದೇಶದ ಅತ್ಯಂತ ದೊಡ್ಡ ಒಂದು ಬೋರ್ಡ್ ಇದೆ, ಸಾವಿರಾರು ಲಕ್ಷಾಂತರ ಎಕರೆ, 10-15 ಲಕ್ಷ ಎಕರೆ ಜಾಗ ಇದೆ, ಅದನ್ನು ಸರ್ಕಾರಕ್ಕೆ ಸೇರಿಸಿ ಅಂತ ಒಂದು ವಿಡಿಯೋ ಮಾಡ್ತಾರೆ. ಯಾವ ಬೋರ್ಡ್ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ, ಕುಡಿದ್ಬಿಟ್ಟು ತಾಯಿನ ಹಾಕಿ ನೋಡು ಕುಡುದು ಈಗ ಎಲ್ಲ ಮನಿ ಕಣ ಟೈಮ್ ಮದ್ವೆ ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಅನ್ಕೊಳ್ಳಿ ನಿಮ್ದೊಂದು ಜಾಗ ಇದೆ, ನಾಳೆ ದಿನ ಅಲ್ಲಿಗೆ ವರ್ಕ್ಸ್ ನ ಸರ್ವೇಯರ್ ಬಂದು ಆ ಜಾಗ ವರ್ಕ್ಸ್ ಬೋರ್ಡ್ ಗೆ ಸೇರಿದ್ದು ಅಂದ್ರೆ ಆಗ ಆ ಸರ್ವೇಯರ್ ಏನು ಡಾಕ್ಯುಮೆಂಟ್ಸ್ ತೋರಿಸಬೇಕಿಲ್ಲ. ಆದ್ರೆ ನೀವು ಆ ಒಂದು ಜಾಗ ಇಲ್ಲಪ್ಪ ಇದು ವರ್ಕ್ಸ್ ಬೋರ್ಡ್ ಗೆ ಸೇರಲ್ಲ, ಇದು ನನ್ ಜಾಗ ಅಂತ ಪ್ರೂವ್ ಮಾಡ್ಲಿಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ತೋರಿಸಬೇಕು. ಅದಲ್ಲದೆ ಅಲ್ಲಿ ಬಂದಿರುವಂತಹ ಸರ್ವೇಯರ್ ಹತ್ರ ನೀವು ವಾದ ಮಾಡೋ ಹಂಗಿಲ್ಲ. ನೀವು ವಾದ ಮಾಡಬೇಕು ಅಂತಂದ್ರೆ ವರ್ಕ್ಸ್ ಬೋರ್ಡ್ ಗೆ ಒಂದು ಕೋರ್ಟ್ ಇರುತ್ತೆ, ಅಲ್ಲಿಗೆ ಹೋಗಿ ವಾದ ಮಾಡಬೇಕು. ಸೊ ನೀವು ವರ್ಕ್ಸ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿ ಆ ಒಂದು ಕೇಸ್ ನ ಗೆದ್ದಾದ್ಮೇಲೆ ನಿಮ್ ಜಾಗನ ನಿಮಗೆ ವಾಪಸ್ ಕೊಡ್ತಾರೆ. ಒಮ್ಮೆ ನಿಮ್ ಜಾಗ ಏನಾದ್ರು ವರ್ಕ್ಸ್ ಬೋರ್ಡ್ ನ ಅಂಡರ್ ಬಂತು ಅಂತಂದ್ರೆ ನೀವು ಮತ್ತೆ ಬಿಡಿ. ಯಾಕೆ ಅಂತಂದ್ರೆ ಇವರು ವರ್ಕ್ಸ್ ಕೋರ್ಟ್ ಅಲ್ಲಿ ನೀವು ಹೋಗಿ ವಾದ ಮಾಡಿದಾಗ ಅಲ್ಲಿ ವರ್ಕ್ಸ್ ಕೋರ್ಟ್ ಅಲ್ಲಿ 100 ಜನ ಇರ್ತಾರೆ. ಹಾಗಾಗಿ 90% ತೀರ್ಪು ಕೂಡ ಅವ್ರ ಕಡೆಗೆ ಬರುತ್ತೆ. ಅಂಡ್ ಅವ್ರು ಅದೇನ್ ತೀರ್ಪು ಕೊಡ್ತಾರೋ ಅದೇ ಫೈನಲ್. ನೀವು ಬೇರೆ ಕೋರ್ಟ್ಗೂ ಸಹ ಹೋಗುವಾಗಿಲ್ಲ. ಹಾಗಿದ್ದಾಗ ನಿಮ್ ಜಾಗನ ನೀವು ವರ್ಕ್ಸ್ ಬೋರ್ಡ್ ಗೆ ಸಲ್ಲಿಸೋದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮ್ ಹತ್ರ. ಸೊ ಹೀಗೆ ಆಗಿನ ಕಾಲದಲ್ಲಿ ಸರ್ಕಾರ ಯಾವುದೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ವರ್ಕ್ಸ್ ಬೋರ್ಡ್ ಅವ್ರಿಗೆ ಅಷ್ಟು ಅಧಿಕಾರ ಕೊಟ್ರೆ ಇವ್ರು ಅದನ್ನ ಸರಿಯಾಗಿ ದುರುಪಯೋಗ ಮಾಡ್ಕೊಂಡ್ರು. ಕಿವಿಟ್ಟು ಕೇಳಿಸ್ಕೊಳ್ಳಿ, ಬರೀ ಹಿಂದೂಗಳ ಆಸ್ತಿ ಅಲ್ಲದೆ ಎಷ್ಟೋ ಜನ ಮುಸಲ್ಮಾನರ ಮನೆಗಳು ಸಹ ಹೊಡೆದಾಕಿದಾರ. ಸೊ ಈ ತರ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂತಹ ಈ ವರ್ಕ್ಸ್ ಬೋರ್ಡ್ ನ ಒಂಚೂರು